ಒಂದು ಪುಟ್ಟ ಕತೆ ಹೇಳ್ತೀನಿ ಕೇಳಿ. ಒಂದು ಕಾಲದಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ಅವನಿಗೆಲ್ಲವೂ ಇತ್ತು, ಶಕ್ತಿ, ಸಂಪತ್ತು, ಗೌರವ. ಆದರೆ ಅವನ ಹೃದಯ ಮಾತ್ರ ಖಾಲಿ ಇತ್ತು. ಒಂದಿನ ಏನೋ ಯೋಚನೆ ಮಾಡ್ತಾ ಕೂತಿರ್ತಾನೆ ರಾಜ. ಸಡನ್ನಾಗಿ ಅವನ ಕಣ್ಣಿಗೆ ಒಬ್ಳು ಕಾಣಿಸ್ತಾಳೆ. ಅವಳೇ ಒಬ್ಬಳು ಸುಂದರ ರಾಣಿ. ಅವಳ ನಗು, ಅವಳ ಕಣ್ಣುಗಳು ಅವನ ಪ್ರಪಂಚವನ್ನೇ ಬದಲಿಸಿಬಿಟ್ವು. ಆ ದಿನದಿಂದ ರಾಜ ಯುದ್ಧನೂ ಮುಖ್ಯ ಆಗಿರಲಿಲ್ಲ, ಅವನಿಗೆ ತಾನು ರಾಜ ಅನ್ನೋದೇ ಅರಿವಾಗಲಿಲ್ಲ. ಅವಳೇ ಅವನ ಪ್ರಪಂಚ ಅಂತ ಅಂದ್ಕೊಂಡ್ಬಿಟ್ಟ. ಪ್ರತಿದಿನ ರಾತ್ರಿ ಗೋಪುರದ ಮೇಲೆ ನಿಂತು ಅವಳ ಜೊತೆ ತನ್ನ ಕನಸುಗಳನ್ನ ಕಟ್ತಿದ್ದ. ಒಂದಿನ ರಾಜ ಕೇಳ್ದ, ನೀ ನನ್ನ ಜೊತೆ ಸದಾ ಇರ್ತೀಯ ಅಂತ. ಆಗ ರಾಣಿ ನಗ್ತಾ ಹೇಳಿದ್ಲು, ನಾನು ನಿನ್ನ ನೆರಳು, ಯಾವತ್ತೂ ನಿನ್ನ ಜೊತೆನೇ ಇರ್ತೀನಿ ಅಂತ. ಆದರೆ ಕಾಲ ಬದಲಾಗೋಯ್ತು. ರಾಜ ಯುದ್ಧಕ್ಕೆ ಹೋಗಲೇಬೇಕಾಯ್ತು. ಹೋಗೋ ಮೊದಲು ಅವಳು ಕೈ ಹಿಡಿದು, ನನ್ನನ್ನು ಕಾಯಿ, ನಾನು ಮತ್ತೆ ಮರಳಿ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಯುದ್ಧ ಮುಗಿಸಿ ಮತ್ತೆ ರಾಜ ಬರ್ತಾನೆ. ಆದರೆ ರಾಜ ಅರಮನೆ ಹತ್ರ ಬಂದಾಗ ಸುತ್ತ ತಿರುಗ್ತಾನೆ, ಯಾರೂ ಕಾಣಿಸಲ್ಲ. ಆ ಅರಮನೆ ಖಾಲಿ ಇತ್ತು. ಅವಳ ನಗು, ಅವಳ ನೆರಳು ಕೂಡ ಅಲ್ಲಿರಲಿಲ್ಲ. ಅವಳು ಹೋಗೇ ಬಿಟ್ಲು, ಯಾರಿಗೂ ಹೇಳದೆ. ರಾಜನಿಗೆ ಅರ್ಥ ಆಗಲಿಲ್ಲ, ಅವನ ಪ್ರಪಂಚವೇ ಅವನನ್ನು ಬಿಟ್ಟು ಹೋಯಿತು ಅಂತ. ಇವತ್ತಿಗೂ ಆ ರಾಜ ಅದೇ ಗೋಪುರದ ಮೇಲೆ ನಿಂತು ಪ್ರತಿದಿನವೂ ಅವಳ ನೆನಪಲ್ಲೇ ಇವತ್ತಿಗೂ ಬದುಕ್ತಿದ್ದಾನೆ. ಯಾಕಂದರೆ ಅವನು ಅವಳನ್ನ ಪ್ರೀತಿಸಿದಷ್ಟು ಅವಳು ಮಾತ್ರ ಅವನನ್ನು ಪ್ರೀತಿಸಲಿಲ್ಲ. ಇದೇನಾ ನಿಜವಾದ ಪ್ರೀತಿ ಅಂದರೆ?